ಮೈಸೂರಿಗೆ ಎಷ್ಟು ಪ್ರೌಡ್ನೆಸ್ ಇರುತ್ತಂದ್ರೆ ಯಾಕಿರ್ಬಾರ್ದು. ವಿ ಆರ್ ಫ್ರಮ್ ರಾಯಲ್ ಸಿಟಿ. ನಾವಿಬ್ರು ಇವತ್ತು ಚೈನಾಗ ಹೋಗ್ತಾ ಇದೀವಿ. ಅಂಡ್ ಇಟ್ ಇಸ್ ಅ ಬಜೆಟ್ ಫ್ರೆಂಡ್ಲಿ. ನಮ್ಮ ಹುಡುಗಿ ಸ್ಟೂಡೆಂಟ್ ಫುಲ್ ಓನ್ ಆಗಿ ಕೆನಡಾಗ ಬಂದು ಸ್ಟೇಟಿಂಗ್ ದ ಫ್ಯಾಕ್ಟ್ಸ್ ಅಷ್ಟೇ. ಸ್ಟೇಟಿಂಗ್ ದ ಫ್ಯಾಕ್ಟ್ಸ್. ಬಂದ್ರ ಮೈಸೂರ್ಗೆ ಮೆಮೊರೀಸ್ ಇದೆ. ಹಾಸನಕ್ಕೆ ಬಂದಿದ್ಯಾ ನೀನು? ಹೆಂಗಿದೆ? ಏನ್ ಇಷ್ಟ ಹಾಸನಲ್ಲಿ? ಅದೇ ನೋಡಿ, ಏನು ಹೇಳಂತದಿಲ್ವೇ ಇಲ್ಲ, ಇಂಥದ್ ಇಷ್ಟ ಅಂತ. ಹಾಸನ ನಮಸ್ಕಾರ ಎಲ್ರಿಗೂ. ಎಲ್ರು ಆರಾಮಾಗಿದ್ದೀರಾ ಅಲ್ವಾ? ನಾನಿವತ್ತು ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ವ್ಲಾಗ್ ನ ಮಾಡೋಣ ಅಂತ ಹೊರಟಿದೀನಿ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ನ ಕಾಯ್ತಾ ಇದ್ದೀನಿ. ಅವಳು ಬಂದ್ಬಿಟ್ಲು. ನಮ್ಮ ಕನ್ನಡದ ಹುಡುಗಿ. ಸೇ ಹಾಯ್. ಹಾಯ್, ನಮಸ್ಕಾರ ದೇವರು. ತುಂಬಾ ಡಿಫ್ರೆಂಟ್ ಆಗಿರೋ ವ್ಲಾಗ್ ಇದು. ನಿಂಗೆ ಗೊತ್ತಾ ಏನ್ ಮಾಡ್ತಿದೀವಿ ಅಂತ? ಗೊತ್ತಿಲ್ಲಲ್ಲ, ಬಾ. ಓಕೆ, ಸೊ ರಂಜಿತಾ, ಇವತ್ತೇನ್ ಗೊತ್ತಾ? ನಾವಿಬ್ರು ಇವತ್ತು ಚೈನಾಗ ಹೋಗ್ತಾ ಇದೀವಿ. ವಾಟ್? ಎಲ್ಲಿ ಹೋಗ್ತಿದೀವಿ ಹೇಳಿ ನೋಡೋಣ. ಚೈನಾಗೆ ಹೇಳ್ದಂಗೆ ಫಾಲೋ ಮಾಡಬೇಕು. ಸೊ ಕೆನಡಾದಲ್ಲಿ ಚೈನಾ ಪ್ರಾಡಕ್ಟ್ಸ್ ವೆರಿ ಫೇಮಸ್. ಚೈನಾ ಸ್ಟೋರ್ಸ್ ಬರೀ ಇರೋದು ಇವಾಗಿಲ್ಲ. ಸೊ ನಾವು ಇವತ್ತು ಡಾಲರ್ ಅಮ್ಮದಲ್ಲಿ ಆಪರೇಷನ್ ಬನಾನಾ ಚಿಪ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನನ್ ಮಗನೇ, ಏನಾಯ್ತು ಗೊತ್ತಾ, ನನ್ನ ಫ್ರೆಂಡ್ ಒಬ್ಳು ಬನಾನಾ ಚಿಪ್ಸ್ ತಿಂತಾ ಇದ್ಲು ಆಫೀಸಲ್ಲಿ. ಇಸ್ಕೊಂಡಿದ್ದೆ, ಸೇಮ್ ಕೇರಳ ಬನಾನಾ ಚಿಪ್ಸ್ ತರನೇ ಇದೆ. ಸೊ ಅದಕ್ಕೆ ಅವಳನ್ನ ಕೇಳ್ದೆ ಎಲ್ಲಿಂದ ತಗೊಬಂದ್ಲು ಅಂತ. ಅದಕ್ಕೆ ಡಾಲರ್ ಅಮ್ಮ ಅಂದ್ಲು. ಚೈನೀಸ್ ಅವರು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ನ ಹೆಂಗ್ ತಗೊಬಂದ್ ಸೇಲ್ ಮಾಡ್ತಿದ್ದಾರೆ, ಯಾರು ಕಳಿಸ್ತಾ ಇದಾರೆ ಅಂತ ನೋಡೋಣ ಬಾ. ಇವಾಗ ಡಾಲರ್ ಅಮ್ಮದಲ್ಲಿ ನಮಗ್ ಸಿಗುತ್ತಾ? ನಾನು ತಿಂದಿದ್ದೀನಿ, ಹಂಗೆ ಇದೆ ಟೇಸ್ಟ್. ಆದ್ರೆ ನಾನು ಇಂಡಿಯನ್ ಸ್ಟೋರ್ ಅಲ್ಲಿ ತಂದು ತಿಂದಿದ್ದೀನಿ, ಅದು ಚೆನ್ನಾಗಿರಲ್ಲ. ಇರಲ್ಲ. ಹೌದು, ಸೀರಿಯಸ್ ಆಗೂನು ನೀನ್ ತಿಂದಿದೀಯ ಹಂಗಾದ್ರೆ? ಇಲ್ಲಿದೆ ಡಾಲರ್ ಅಮ್ಮದಲ್ಲಿ. ಓಕೆ, ಹಂಗಾರೆ ನಮ್ಮ ಹುಡುಗಿ ಇವಾಗ 3, 2, 1 ಅಂತ 5 minutes ಅಲ್ಲಿ ಬನಾನಾ ಚಿಪ್ಸ್ ಹುಡುಕ್ಬಿಡ್ತಾಳೆ. ಇವಾಗ ಬಾ ಹೋಗೋಣ. ಸೊ ಡಾಲರ್ ಅಮ್ಮದಲ್ಲಿ ಚಿಪ್ಸ್ ಬಿಟ್ರೆ ಬೇರೆ ಏನ್ ಚೆನ್ನಾಗಿರುತ್ತೆ ಹೇಳು? ನಮ್ ಯಾರ್ಯಾರು ವಿಡಿಯೋ ನೋಡ್ತಿದಾರ ಅವ್ರಿಗೆ. ಡಾಲರ್ ಅಮ್ಮದಲ್ಲಿ ಎಲ್ಲಾ ಸಿಗುತ್ತೆ. ಅಂಡ್ ಇಟ್ ಇಸ್ ಅ ಬಜೆಟ್ ಫ್ರೆಂಡ್ಲಿ. ತುಂಬಾ ಕಾಸ್ಟ್ಲಿ ಅಂತಾನು ಇಲ್ಲ, ಅಥವಾ ತುಂಬಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಓಕೆ, ಸೊ ಬಿಗಿನರ್ಸ್ ಗಾದ್ರೆ ಇಟ್ ಇಸ್ ವೆರಿ ಗುಡ್ ಆಪ್ಷನ್. ನಮ್ಮ ಹುಡುಗಿ ಸ್ಟೂಡೆಂಟ್ ಫುಲ್ ಓನ್ ಆಗಿ ಕೆನಡಾಗ ಬಂದು ಕರಿಯರ್ ನೆಲ್ಲ ಫುಲ್ ಬಿಲ್ಡ್ ಮಾಡಿ ಇವಾಗ ಜಾಬ್ ಎಲ್ಲ ಮಾಡಕ್ ರೆಡಿ ಆಗಿದ್ಯಾ ಅಲ್ವಾ? ಸೊ ನಮ್ ತುಂಬಾ ಜನ ಕೇಳ್ತಿದಾರೆ ಹೆಂಗೆ ಬರೋದು ಕೆನಡಾಗೆ ಅಂತ. ನೀನೊಂದ್ ವಿಡಿಯೋ ಮಾಡ್ತೀಯ ನನ್ ಜೊತೆ? ಜೋರಾಗಿ ಓಕೆ, ಬಾ ಒಳಗಡೆ ಹೋಗೋಣ. ಸೊ ನಾವಿವಾಗ ಡಾಲರ್ ಅಮ್ಮ ಒಳಗಡೆ ಬಂದಿದೀವಿ. ಯಾವ ಕಡೆ ಇರೋದು ಚಿಪ್ಸ್? ಪ್ರತಿ ಸ್ಟೋರಲ್ಲೂ ಬೇರೆ ಬೇರೆ ಕಡೆ ಐಲ್ ಅರೇಂಜ್ ಮಾಡಿರ್ತಾರೆ. ಸೊ ಹೋಗಿ ಹುಡುಕ್ಬೇಕು, ಇಂಥ ಕಡೆನೇ ಇರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ರಂಜಿತಾ ಅವರು, ಇಲ್ಲಾಂದ್ರೆ ಏನು ಕೇಳಿಸಲ್ಲ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಮಾತಾಡ್ತಾ ಇರೋದಲ್ಲ, ನೆಕ್ಸ್ಟ್ ಟೈಮಿಗೆ ಫುಲ್ ಪ್ರಿಪೇರ್ ಆಗಿರ್ತೀನಿ. ಅವಳಿಗೆ ಸಡನ್ ಆಗಿ ಕರೆದು ಸಡನ್ ಆಗಿ ಟಾಸ್ಕ್ ಕೊಟ್ಟಿದೀನಿ. ಏನೇನೆಲ್ಲ ಇಟ್ಟಿದ್ದಾರೆ ರಂಜಿತಾ ನೋಡಲ್ಲಿ. $2.50. ಅವ್ರದ್ದು ಆಕ್ಚುಯಲ್ ಸ್ಟೋರಲ್ಲೂ ಇಷ್ಟು ಕಡಿಮೆಗೆ ಸಿಗಲ್ಲ ಅಲ್ವಾ? ಇಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ. ಅದೇ ಹೇಳಿದ್ನಲ್ಲ. ಸೊ ಏನ್ ಸೀಕ್ರೆಟ್ ಇವ್ರದ್ದು? ಅದ್ ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಾನು ಇನ್ನೂ ಅದನ್ನ ಹುಡುಕ್ತಾ ಇದ್ದೀನಿ ಏನಕ್ಕೆ ಅಂತ. ಸೊ ಚಿಪ್ಸ್ ಎಲ್ಲಿದೆ? ಇಲ್ಲೇ ಇರಬೇಕು. ನೋಡು, ಒಂದ್ ರೌಂಡ್ ಹಾಕೋಣ ಬಾ. ಒಂದಿನ ನಮ್ಮ ರಂಜಿತನ್ ಕರ್ಕೊಬಂದ್ಬಿಟ್ಟು ಡಾಲರ್ ಅಮ್ಮ ಟೂರ್ ಮಾಡಿಸ್ಬೋದು. ಯಾಕಂದ್ರೆ ಅವಳು ತುಂಬಾ ಅಡ್ವರ್ಟೈಸ್ ಮಾಡ್ತಾ ಇದ್ದಾಳೆ ಡಾಲರ್ ಅಮ್ಮನ ಅಲ್ವಾ? ಸ್ಟೇಟಿಂಗ್ ದ ಫ್ಯಾಕ್ಟ್ಸ್ ಅಷ್ಟೇ. ಸ್ಟೇಟಿಂಗ್ ದ ಫ್ಯಾಕ್ಟ್ಸ್. ಸೊ ಚೀಪಾಗಿ ಬಂದು ಹೊಸದಾಗಿ ಬಂದಾಗ ಎಲ್ಲಾನು ಕನ್ವರ್ಟ್ ಮಾಡಿ ನೋಡ್ತಿರ್ತೀವಲ್ಲ. ದಿಸ್ ಇಸ್ ಬೆಸ್ಟ್ ಅಲ್ವಾ? ಆದ್ರೆ ನಿಂಗೊಂದು ವಿಷಯ ಗೊತ್ತಾ, ನಮ್ಮ ಮನೇಲಿ ಏನೂ ತಿನ್ನೋದನ್ನ ತಗೊಂಡೋಗಕ್ ಬಿಡಲ್ಲ ಇಲ್ಲಿಂದ. ಏನು ಅಂದ್ರೆ 1-2 ರೀಸನ್ ಇದೆ. ಒಂದು, ಇವರು ಅದೇನೋ ಎಕ್ಸ್ಪೈರಿ ಹತ್ರ ಇರೋ ಸ್ಟಾಕ್ ನ ತಗೊಂಡ್ಬರ್ತಾರೆ ಅಂತ. ನಾನು ಕೇಳಿದೀನಿ, ಬಟ್ ಅದ್ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಹೆಂಗೆ ಅಷ್ಟು ಚೀಪಾಗಿ ಸಿಗುತ್ತೆ ಅಂತ ಕೇಳ್ತಾರೆ. ಮೇಲೂ ಇದೆ ಅನ್ಸುತ್ತಲ್ವಾ? ಮೇಲೂ ಇದೆ, ಬಟ್ ಚಿಪ್ಸ್ ಎಲ್ಲ ಇಲ್ಲೇ ಇರುತ್ತೆ. ಓಕೆ, ಬಾ ನೋಡೋಣ ಚಿಪ್ಸ್ ಎಲ್ಲ ಎಲ್ಲಿದೆ. ಚಿಪ್ಸ್ ಒಂದು ರೌಂಡ್ ಬಂದ್ವಿ, ಚಿಪ್ಸ್ ಕಾಣಿಸ್ಲೇ ಇಲ್ಲ ನನಗೆ. ಈ ಔಟ್ಲೆಟ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಾವು ಚಿಪ್ಸ್ ಕರೆಕ್ಟಾಗಿ ನೋಡಿಲ್ಲ. ನೀನು ನೋಡ್ತೀಯ ಅಲ್ಲಿ ಕರೆಕ್ಟಾಗಿ ಚಿಪ್ಸ್ ಸೆಕ್ಷನ್ ಎಲ್ಲಿದೆ ಅಂತ? ನಾವು ಫಸ್ಟ್ ಬಂದ್ವಲ್ಲ, ಅದೇ ಚಿಪ್ ಸೆಕ್ಷನ್. ಓಕೆ, ಬಾ. ಇಲ್ಲ ತಾನೆ? ಸರಿ, ಬಾ ನೋಡೋಣ. ಇವತ್ತು ಸಿಗ್ಲಿಲ್ಲ ಅಂದ್ರೆ ನನಗೆ ನಿಜ ಬೇಜಾರಾಗುತ್ತೆ. ಈ ವಿಡಿಯೋ ಮಾಡಿದ್ದು ವೇಸ್ಟ್ ಆಗೋಗುತ್ತೆ ಇವಾಗ. ಇಲ್ಲ ಸಿಗುತ್ತೆ ಬಿಡಿ. ಹೌದು.
ಓಕೆ, ಕರೆಕ್ಟಾಗಿ ನೋಡೋಣ. ಚಿಪ್ಸ್ ಸೆಕ್ಷನಲ್ಲಿ ಇದೇನದು, ಎಲ್ಲನೂ ಆಲ್ಮೋಸ್ಟ್ $200 ಅಂತೀನಿ, $2 ಇದೆ ಅಲ್ಲ. ಇದೆಲ್ಲ ಶಾಪರ್ ಡ್ರಗ್ ಮಾರ್ಟ್ ಅಲ್ಲೆಲ್ಲ ಹೋದ್ರೆ $5-6 ಇರುತ್ತೆ. ಹೌದು ಹೌದು. ಅವನ್ನೇ ಕರಿಬೋದಿತ್ತಲ್ವ ನಾವು. ಅವನ್ ಬರಲ್ಲ, ಅವ್ನು ಹೇಳಿದ್ರಲ್ಲ. ಅವನು ನಮ್ಮೂರ್ ಹುಡ್ಗ ಅಲ್ವಾ, ಅದಕ್ಕೆ ಇಂಡಿಯನ್ ಅಲ್ವಾ, ಅದಕ್ಕೆ ಹಂಗೆ ಬೈದು ಕಳಿಸ್ತಾರೆ. ಬನಾನಾ ಚಿಪ್ಸ್ ಹುಡ್ಕಕ್ ನಾನ್ ಬರ್ಬೇಕಾ ನಿಮ್ ಜೊತೆ ಅಂತ. ಇಲ್ಲೇ ಇರಬೇಕದು ನೋಡಿ, ಇಲ್ಲೇ ಇದೆಯಲ್ಲ. ಓ, ಇಲ್ಲೇ ಇದೆಯಲ್ಲ. ಎತ್ಕೋ. ನಾವು ಕನೆಗೂ ಬನಾನಾ ಚಿಪ್ಸ್ ಹುಡುಕ್ಬಿಟ್ವಿ. ಸೊ ಇದೇ ಅಲ್ವಾ ನಿನ್ ಫೇವ್ರೇಟ್ ಅಂತೇನಿಲ್ಲ, ಬಟ್ ಅಥೆಂಟಿಕ್ ಟೇಸ್ಟ್ ಬೇಕಂದ್ರೆ ಇದೇ ಟೇಸ್ಟ್ ಕೊಡುತ್ತೆ ಅಲ್ವಾ. ಚೆನ್ನಾಗಿ ಕೊಡುತ್ತೆ ಅದು ಟೇಸ್ಟ್. ಜಸ್ಟ್ $1. $1 ತಗೋ, 3 ತಗೋ. ಆಚೆ ಹೋಗ್ಬಿಟ್ಟು ಬಿಚ್ಬಿಟ್ಟು ಟೇಸ್ಟ್ ಮಾಡೋಣ. ಯಾರಿಗೂ ಹೇಳ್ಬೇಡ ಅಷ್ಟೆ. ಆಮೇಲೆ ನಿನಗೊಂದು, ನನಗೆ 2. ನನಗೆ ಬೇಡ, ತಿನ್ನು, ಪರವಾಗಿಲ್ಲ, ಇಟ್ಸ್ ಓಕೆ. ನನ್ನ ಜೊತೆ ಬಂದ್ಬಿಟ್ಟು ನೀನು ತಿನ್ನಲ್ಲ ಅಂದರೆ ಇದನ್ನು ವಿಡಿಯೋ ನೋಡೋರು ಗ್ಯಾರಂಟಿ ತಿನ್ನಲ್ಲ, ಡೌಟ್ ಮಾಡ್ತಾರೆ ನಾವು ಸುಮ್ಮನೆ ವಿಡಿಯೋಗೆ ಮಾಡ್ತಿದ್ದೀವಿ ಅಂತ. ಸರಿ ನಡಿ, ಬಿಲ್ ಮಾಡಿಸ್ಕೊಂಬರೋಣ. ಬಿಲ್ ಮಾಡಕ್ಕೆ ಹೋಗ್ತಿದ್ದಾಳೆ. ಓ, ಸೆಲ್ಫ್ ಚೆಕ್ಔಟ್ ಮಾಡ್ತೀಯಾ? ಇಲ್ಲ, ಅಲ್ಲಿ ಒಬ್ರು ಇರ್ತಾರೆ ಯಾವಾಗ್ಲೂ. ಸೆಲ್ಫ್ ಚೆಕ್ಔಟೇ ಮಾಡ್ತಾ ಇದೀಯಾ? ಇಲ್ಲಿ ಒಬ್ರು ಇರ್ತಾರೆ ಯಾವಾಗ್ಲೂ ತಗೊಳಕ್ಕೆ. ನನ್ ಸೆಲ್ಫ್ ಚೆಕ್ಔಟ್ ಈಸಿ ಇರುತ್ತೆ ಮಾಡಕ್ಕೆ. ಹೌದು, ಹುಡ್ಗಿ ಜೆನ್ಸಿ ಅಲ್ವಾ, ಹೇಳಿದ ಮಾತು ಕೇಳ. ನಂಗೆ ಕೊಡ್ತೀನಿ. ಎಷ್ಟು ನಿಮಿಷದಿಂದ ಮಾತಾಡ್ತಾ ಇದೀವಿ? ತುಂಬಾ ಮಾತಾಡ್ತಿದೀವಿ, ಇವ್ರು ರೆಕಾರ್ಡೇ ಮಾಡಿಲ್ಲ. ಇದಾದ್ರೂ ಆಗಿದೆ. ರೆಕಾರ್ಡ್ ಬಟನ್ ಆಫ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ. ಹೌದು, ನಾವ್ ಇದನ್ನ ಟ್ರೈಯೂ ಮಾಡಿದ್ವಿ, ರೆಕಾರ್ಡ್ ಆಗಿಲ್ಲ ಅಲ್ಲ. ಅದು ಆಕ್ಚುಲಿ ನಾನು ಎಲ್ಲಿಂದ ಗೊತ್ತಾ, ಅದೇನೆ ಆಚೆ ಬಂದ್ವಲ್ಲ, ಬಾ ಆಚೆ ಹೋಗೋಣ ಅಂತ, ಅಲ್ಲಿ ತನಕ ಅಷ್ಟೇ ರೆಕಾರ್ಡ್ ಆಗಿರೋದು. ಅಪ್ಕಮಿಂಗ್ ಯೂಟ್ಯೂಬರ್ ನೀವೇ, ಅದು ಕನ್ಫರ್ಮ್. ಇಲ್ಲ, ನಾನು ನಿಜ, ನನಗೆ ಯಾವಾಗ್ಲೂ ಹಂಗ ಅನ್ಸುತ್ತೆ ಗೊತ್ತಾ, ಪ್ರತಿ ಸಲ. ಅದಕ್ಕೆ ನನ್ಗೆ ಏನಾದ್ರು ಹಿಂಗೆ ಫ್ರಂಟ್ ಅಲ್ಲೇನೆ ಕಾಣಿಸ್ಬೇಕು, ಆ ತರ ಕ್ಯಾಮ್ರಾ ತಗೊಂಡ್ಬೇಕು. ಕೆಲಸ ಮಾಡಿ, ನಿಮ್ಮ ಜೊತೆ ಇನ್ನೊಬ್ರನ್ನ ಕರ್ಕೊಂಡ್ ಬನ್ನಿ, ಆ ಕಡೆಯಿಂದ ನೋಡ್ಲಿ ಅವರು ಪ್ರತಿ ಸಲ. ಓಕೆ, ನಾವು ಟ್ರೈ ಮಾಡಿದ್ವಿ ಕೂಡ, ಅದ್ರ ಬಗ್ಗೆ ಹೇಳಿದ್ಲು ಕೂಡ ಇವಳು, ತುಂಬಾ ಚೆನ್ನಾಗಿದೆ ಅಂತ. ಇವ್ರಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅಂತ ಅನ್ನಿಸ್ತಂತೆ. ಉಪ್ಪು ಕಡಿಮೆ ಐತೆ ಅಂದ್ರೆ ಅದಕ್ಕೆ ಅವಳು ನನಗೆ ಚೆನ್ನಾಗಿ ಬೈದ್ಲು ಕೂಡ. ಕಣಿ ಈ ತರ ಏನ್ ಅನ್ಲಿಲ್ಲ, ಬೇರೆ ದೇಶಕ್ಕೆ ಬಂದು ಈ ಮಟ್ಟಕ್ಕೆ ಕಣಿ ಮಾಡಿದ್ರೆ ಕಷ್ಟ. ಅದಕ್ಕೆ ನಾನು ಹೇಳ್ದೆ ಅವಳಿಗೆ, ನಿನ್ ಗೊತ್ತಾಗೋಯ್ತು ಬಿಡಿ ಎಲ್ಲಾರ್ಗು ನೀನು ಮಂಡ್ಯದವಳೆ ಅಂತ. ಛೇ, ಇದೆಲ್ಲ ಚೆನ್ನಾಗಿತ್ತು, ಅದು ರಿಯಲಿಸ್ಟಿಕ್ ಆಗಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಮೈ ಗಾಡ್, ನೋಡಲ್ಲಿ ಹೆಂಗ್ ಮಲಗಿದಾರ ನೋಡು ವಿಂಟರ್ ಅಲ್ಲಿ. ಯಾಕೆ ನೋಡಲ್ಲ ಬಾಯ್, ಬೇಜಾರಾಗುತ್ತಾ? ಗೊತ್ತಿಲ್ಲ, ಬಟ್ ನಾನ್ ನೋಡಲ್ಲ ಅಷ್ಟೇ. ಏನಾಗಲ್ಲ, ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ರು ಲೈಫ್ ಒಂದೊಂಥರ ಅಲ್ವಾ. ಸೊ ನಾನು ಇವಳಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ನಿನಗೆ ಏನ್ ಮಾಡಕ್ ಇಷ್ಟ ಆಫ್ಟರ್ ಸ್ಟಡೀಸ್ ಅಂತ, ಏನ್ ಮಾಡ್ತೀಯಾ? ಮಾರ್ಕೆಟಿಂಗ್ ಅಲ್ಲಿ ಮೇಜರ್ ಮಾಡ್ತಾ ಇದ್ದೀನಿ, ಸೊ ಅದ್ರಲ್ಲೇ ವರ್ಕ್ ಮಾಡ್ತೀನಿ. ಓಕೆ, ಇಲ್ಲೇ ಇರ್ತೀಯಾ? ಅದ್ ಗೊತ್ತಿಲ್ಲ, ಓಕೆ. ಓದ್ ಮುಗಿಯೋದಂಕಂತೂ ಇಲ್ಲೇ ಇರ್ಬೇಕು. ನಾನಂತೂ PR ಇಂದ ಸಿಟಿಸನ್ಶಿಪ್ ಕೂಡ ಚೇಂಜ್ ಮಾಡ್ಸಲ್ಲ, ಆತರ ನಾವು ಮೇಡ್ ಇನ್ ಪ್ರಾಡಕ್ಟ್, ಮೇಡ್ ಇನ್ ಇಂಡಿಯಾ. ಯಾವಾಗ ಹೋಗೋದು ವಾಪಸ್ ಇಂಡಿಯಾಗೆ? ಹೋಗ್ತಾನೆ ಇದೀನಿ ಪ್ರತಿ ವರ್ಷ. ನಾವ್ ಹೆಂಗಂದ್ರೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಲಿ ಹೋಗೋದು ಯಾವಾಗ? ಫೈನಲಿ ಒಂದಿನ ಹೋಗ್ತೀನಿ, ಒಂದಿನ ಗ್ಯಾರಂಟಿ ಹೋಗ್ಬಿಟ್ಟು ಒಂದ್ ವಿಡಿಯೋ ಮಾಡಾಕ್ತೀನಿ. ನೆನ್ಪಿದ್ಯಾ ನಿಮಗೆ 2026 ಅಲ್ಲಿ ಬಂದೆ ಅಂತ? ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನನ್ ಯಾರು ಕರೆದಿದ್ದು? ಹಂಗಲ್ಲ ಅನ್ನಲ್ಲ, ಏನಕ್ಕೆ ಬಂದ್ರಿ? ಯಾವಾಗ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಇಲ್ಲಿಂದ ಹೋಗ್ಬೇಕು ಅಂತಾರೆ, ನೀವ್ ಯಾಕೆ ಅಲ್ಲಿಂದ ಬಂದ್ರಿ ಅಂತ. ಏನಿಲ್ಲ, ಆದ್ರೆ ಎಲ್ಲಾರು ಅನ್ಕೊಂಡಿರೋ ತರ ಬರೀ ಫಾರಿನ್ ಅಂದ್ರೆ ಫ್ಯಾಂಟಸಿ ಅಷ್ಟೇ ಅಲ್ಲ, ಎಷ್ಟು ಸ್ಟ್ರಗಲ್ ಇರುತ್ತೆ ಇಲ್ಲಿ. ಎಲ್ಲಾನು ಕಲ್ಸುತ್ತೆ ನಮಗೆ, ಜೀವನ ಕಲ್ಸುತ್ತೆ ಅನ್ನೋದಕ್ಕಿಂತ ಇಲ್ಲಿ ಬೇರೆ ದಾರಿ ಇಲ್ಲ ಕಲಿದೆ. ಹೌದು, ದಟ್ ಇಸ್ ದ ಓನ್ಲಿ ಥಿಂಗ್. ಇಂಡಿಯಾದಲ್ಲಿದ್ರು ಕಲಿಬಹುದು, ನೀವು ನಿಮ್ ದೇಶದಲ್ಲಿದ್ರು ಕಲಿಬಹುದು. ಅಲ್ಲಿ ನಾವು ಕಲಿಯಕ್ ಹೋಗಲ್ಲ, ಇಲ್ಲಿ ಕಲಿತೀವಿ. ಹೌದು, ನೀವೀಗ ಯಾರು ಅಡ್ಗೆ ಬರಲ್ಲ ಅಂತಾರೆ, ಯಾರು ಮನೆ ಕೆಲ್ಸ ಬರಲ್ಲ ಅಂತಾರೆ, ಎಲ್ಲಾರ್ಗು ಎಲ್ಲಾನು ಕಲ್ಸ್ಕೊಡುತ್ತೆ. ಹೊಟ್ಟೆ ಹಸಿಯುತ್ತಲ್ಲ, ಮಾಡ್ಲೇಬೇಕಲ್ಲ. ಹೊಟ್ಟೆ ಹಸಿದಾಗ ಗೊತ್ತಾಗುತ್ತೆ ಎಲ್ಲ ಮಾಡ್ಲೇಬೇಕು ಅಂತ. ಸೊ ನಿಂಗೆ ಮತ್ತೆ ಕ್ಲಾಸ್ ಇದೆಯಾ ಇವಾಗ? ನನ್ಗೆ ಇವಾಗ ಮತ್ತೆ ಕ್ಲಾಸ್ ಇದೆ. ಓಕೆ, ನಮ್ಮ ಹುಡುಗಿ ಕ್ಲಾಸ್ ಮುಗಿಸ್ಕೊಂಡು ಮಧ್ಯೆ ಬ್ರೇಕ್ ಅಲ್ಲಿ ನನ್ಗೋಸ್ಕರ ಬಂದಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಬಂದಿದ್ದಾಳೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ ಯೂಟ್ಯೂಬರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ, ಆಯ್ತಾ? ನಿನ್ನ ನೆಕ್ಸ್ಟ್ ವಿಡಿಯೋ ಯಾವ್ದಂದ್ರೆ ಹೆಂಗೆ ಕೆನಡಾಗ್ ಬರೋದು ಅಂತ. ಅಂದ್ರೆ ಇವಾಗ ನೀನ್ ಹೆಂಗ್ ವೀಸಾಗ್ ಅಪ್ಲೈ ಮಾಡ್ದೆ? ಚಿಕ್ಕ ಹುಡುಗಿ ನೀನ್, ಇನ್ನು ನಮ್ ತರ ಅಲ್ಲ, ವಯಸ್ಸಾಗಿಲ್ಲ ಇನ್ನು.
ಏನಿಲ್ಲ, ನನ್ಗಿಂತ ಚಿಕ್ಕವ್ರು ನನ್ನ ನೋಡ್ಬಿಟ್ಟು ಒಂದೊಂಥರ ಅಲ್ಲ ದೊಡ್ಡವ್ರ ವಯಸ್ಸಾಗಿದೆ ಅಂತ ಆದ್ರೆ ನೀನ್ ಗ್ರಾಜುಯೇಷನ್ ಆದ ತಕ್ಷಣ ಬಂದಿದೀಯಲ್ಲ ಇಲ್ಲಿಗೆ. ಸೊ ಇವಳು ಗ್ರಾಜುಯೇಷನ್ ಮುಗಿದ ತಕ್ಷಣ ಪೋಸ್ಟ್ ಗ್ರಾಜುಯೇಷನ್ಗೆ ಫಾರಿನಿಗೆ ಬಂದ್ಬಿಟ್ಟಿದ್ದಾಳೆ. ನೀವೆಲ್ಲ ಏನ್ ಕೆಲಸ ಮಾಡೋದು, ನಾನು ಇಲ್ಲೇ ಓದ್ಬಿಡ್ತೀನಿ ಅಂತ. ಇದಾದ್ರೂ ರೆಕಾರ್ಡ್ ಆಗ್ತಿದೀಯಾ, ಮುಂದೆ ಹೋಗಿ ನೋಡು. ಇದು ರೆಕಾರ್ಡ್ ಆಗಿಲ್ಲ ಅಂದ್ರೆ ನಾನು ಯೂಟ್ಯೂಬಲ್ಲಿ ಇಳಿಸ್ಬಿಡ್ತೀನಿ. ಇಲ್ಲ, ಆಗ್ತಾ ಇದೆ. ಓಕೆ ಓಕೆ, ಆಗ್ತಾ ಇದೆ ಅಲ್ವಾ. ಸೊ ಬನಾನಾ ಚಿಪ್ಸಿಂದ ನಾವು ಕತೆ ಶುರು ಮಾಡಿ ತೋರಿಸ್ಬಿಡು. ನಾನು ಬನಾನಾ ಚಿಪ್ಸನ್ನ ಕತೆನ ಎಂಡ್ ಮಾಡ್ತಾ ಇದ್ದೀವಿ. ಈ ಚಿಪ್ಸು ಯಾರ್ಯಾರು ಕನ್ನಡದವ್ರು ಇದ್ದಾರೆ ಹೋಗ್ಬಿಟ್ಟು ತಿನ್ಬಿಟ್ಟು ನೋಡಿ ಅಲ್ವಾ. ಇನ್ನು ನೋಡ್ಬಿಟ್ಟು ಹೇಳಿ ಇವರಿಗೆ. ನಂಗೆ ಹೇಳಿ ಉಪ್ಪು ಕಡಿಮೆ ಆಯ್ತಾ ಇಲ್ಲ ನಿಮಗೆ ಕರೆಕ್ಟ್ ಆಗಿದ್ಯಾ ಅಂತ. ಒಂದ್ ಇಮೇಲ್ ಹಾಕೋಣ ಅವ್ರಿಗೆ, ಉಪ್ಪು ಒಂಚೂರು ಜಾಸ್ತಿ ಮಾಡಿ. ಹೆಂಗಿದ್ರು ಕೇರಳಾಗ ಹೋಗಿ ಕದ್ಕೊ ಬಂದಿದ್ದೀರ ರೆಸಿಪಿನ. ಇಲ್ಲ, ನಾವು ಡೈರೆಕ್ಟ್ ಆಗಿ ಹೋಗಿ ಕಲ್ತ್ಕೊಂಡೇ ಬಂದಿದೀವಿ ಅಂದ್ರೆ. ಹೌದು, ಕಾಂಟ್ರವರ್ಷಿಯಲ್ ವರ್ಡ್ಸ್ ಎಲ್ಲ ಬೇಡ. ಹೌದು. ಆದ್ರೆ ಇಷ್ಟು ಚೆನ್ನಾಗಿ ನಾನು ನಿಜವಾಗ್ಲೂ ಇಂಡಿಯಾ ಶಾಪ್ ಅಲ್ಲೂ ಎಷ್ಟೊಂದ್ಸಲ ತಗೊಬಂದಿದೀನಿ ಗೊತ್ತಾ. ಈ ತರನೇ ಪ್ರಾಡಕ್ಟ್ ಆಫ್ ಪೆರು ಅಂತ ಇದೆ. ಮೋಸ್ಟ್ಲಿ ಇಟ್ ಇಸ್ ನಾಟ್ ಅ ಇಂಡಿಯನ್ ಪ್ರಾಡಕ್ಟ್, ದಟ್ಸ್ ಫಾರ್ ಶೋರ್. ಆದ್ರೆ ಬನಾನಾ ಚಿಪ್ಸ್ ತರನೇ ಇದೆ. ನಾನ್ ಫಸ್ಟ್ ಇಂಡಿಯಾದ್ದು ಕೇರಳದ್ದೇ ಅನ್ಕೊಂಡ್ಬಿಟ್ಟಿದೆ. ಇಲ್ಲ, ಇಲ್ಲಿ ನೋಡಿ ಪ್ರಾಡಕ್ಟ್ ಆಫ್ ಪೆರು ಅಂತ ಇದೆ. ಹೌದು. ಸೊ ಥ್ಯಾಂಕ್ ಯು. ಅದು ಯಾರು ಮಾಡಿದಾರೋ ಅವ್ರಿಗೆ. ನಾನಂತೂ ದಿನ ಒಂದೊಂದು ತಗೊಂಡು ತಿನ್ಬಿಡ್ತೀನಿ. $1 ಅಷ್ಟೇ. ಹೌದು, $1 60 rupees. 60 ರುಪೀಸೇ ಇರುತ್ತೆ ಅಲ್ಲೂ ಆಲ್ಮೋಸ್ಟ್ ಒಂದು 1/4 kg ಇವಾಗ ಇಂಡಿಯಾದಲ್ಲಿ ಕೂಡ. ಗೊತ್ತಿಲ್ಲ. ನಾವು ಬಂದಾಗ ನಾವು ಹಂಗೇನೆ ಇಂಡಿಯಾದಲ್ಲಿ ಇದ್ದಾಗ ಇಲ್ಲಿ ಪ್ರೈಸ್ ಕಂಪೇರ್ ಮಾಡ್ತೀವಿ. ಅವಾಗ ನಾವ್ ಹೆಂಗಂದ್ರೆ ಇವಾಗ ಶಾಪ್ ಹೋದಾಗ ಒಂದ್ ಡ್ರೆಸ್ ಇರುತ್ತೆ 2,000. ಸೊ 2,000ಕ್ಕೆ ಎಷ್ಟು ಡಾಲರ್ ಅಂತ ನೋಡ್ಬಿಟ್ಟು ಬರೀ 30 ಅಲ್ವಾ ಅಂತ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅದು ಆಫ್ ಆಗಿದೆ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಸೊ ಇಲ್ಲಿಗೆ ಬಂದಾಗ ಇಂಡಿಯಾ ಕಂಪೇರ್ ಮಾಡಿ ಎಷ್ಟೊಂದು ಜಾಸ್ತಿ ಅಪ್ಪ ಅಂತ ಹೇಳ್ತೀವಿ. ಅದೇ ಫಸ್ಟ್ ಆಗ್ತಾ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಹೌದು, ನೋಡೋಣ. ಇವಾಗ ಇನ್ ಕೆಲ್ಸಕ್ಕೆ ಹೋದ್ಮೇಲಂತೂ ಕೇರೆ ಮಾಡೋದು, ಅವಳು ನೋಡೋದೇ ಇಲ್ಲ ಇದನ್ನೇನದು ಪ್ರೈಸ್ ಟ್ಯಾಗ್ ಅಂತ ಕೆಲಸ ಸಿಗ್ಲಿ ಅಂತ ಕೆಲಸ ಸಿಗ್ಲಿ ಅಂತ ಕೆಲಸ ನಾನು ಮಾಡ್ಲಿ. ಹೌದು. ಮತ್ತೆ ಯಾವಾಗ ಬರ್ತೀಯ ನೆಕ್ಸ್ಟ್ ನಮಗೆ ಎಲ್ಲ ಹೇಳಕ್ಕೆ? ತುಂಬಾ ಬೇಗ. ತುಂಬಾ ಬೇಗನಾ? ತುಂಬಾ ಬೇಗ. ಓಕೆ, ಸರಿ. ನೀನ್ ಯಾವ ಕಡೆ ಹೋಗ್ಬೇಕಂಗಾದ್ರೆ ಇವಾಗ? ನಾನು ಡೌನ್ ಟೌನೇ ಇದು. ಆ ಕಡೆ ಗ್ಯಾಸ್ ಟೌನ್ ಅದು. ನಾವು ಆಕ್ಚುಲಿ ನಿನಗೆ ಗ್ಯಾಸ್ ಟೌನ್ ಸ್ಟೋರಿ ಗೊತ್ತಾ? ಒಂದಿನ ಗ್ಯಾಸ್ ಟೌನ್ ಸ್ಟೋರಿ ಮಾಡೋಣ. ಅಲ್ಲಿ ಒಂದು ಇದಿದೆ, ಸ್ಟೀಮ್ ಕ್ಲಾಕ್ ಇದೆ. ಆಮೇಲೆ ಒಂದು ಡೋನಟ್ ಶಾಪ್ ಇದೆ, ನೋಡಿದ್ಯಾ? ಅದು ತುಂಬಾ ಶಾಪ್ ನೋಡಿಲ್ಲ, ಸ್ಟೀಮ್ ಕ್ಲಾಕ್ ನೋಡಿದೀನಿ. ಅದು ನೋಡಕ್ಕಂತಾನೆ ಹೋಗಿದ್ವಿ. ಲೀಸ್ ಡೋನಟ್ಸ್ ಅಂತ ಒಂದಿದೆ, ಅದು ತುಂಬಾ ಫೇಮಸ್. ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ಬಂದಿದೆ ಅದು. ನೋಡಿಲ್ಲ. ಓಕೆ, ಅದಾದ್ಮೇಲೆ ನಿನಗೆ ಗ್ಯಾಸ್ ಟೌನ್ ಅಲ್ಲಿ ಅದೊಂದು ಸ್ಟ್ಯಾಚು ಬೀಳ್ಸಾಕಿದ್ರು ಗೊತ್ತಾ? ಸೊ ಅದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡೋಣ ಹಂಗಾರೆ. ನೆಕ್ಸ್ಟ್ ನಾವು ನಮ್ಮ ಹುಡುಗಿ ಜೊತೆನೆ ಮಾಡ್ತೀವಿ. ಕನ್ನಡದ ಹುಡುಗಿ, ಮಂಡ್ಯದ ಹುಡುಗಿ. ಬಟ್ ನಾವು ಮೈಸೂರಲ್ಲಿ ಇರೋದು. ಓಕೆ, ಮೈಸೂರು ಹುಡುಗಿ. ಓಕೆ, ಈ ಮೈಸೂರಲ್ಲಿ ಎಷ್ಟು ಪ್ರೌಡ್ನೆಸ್ ಇರುತ್ತಂದ್ರೆ ಯಾಕಿರ್ಬಾರ್ದು? ವಿ ಆರ್ ಫ್ರಮ್ ರಾಯಲ್ ಸಿಟಿ. ರಾಯಲ್. ಓ ಮೈ ಗಾಡ್, ಇವಳು ಸ್ವರ್ಣ ಇರ್ಬೇಕಿತ್ತು. ಇವಾಗ ಇವ್ರಿಬ್ರು ಸೇರ್ಕೊಂಡು ನನ್ನ ತಿಂದೇ ಬಿಡ್ತಾ ಇದ್ರು ಅನ್ಸುತ್ತೆ. ಅಲ್ಲ ಹೋಗಿದಾರಲ್ಲ. ಹೌದು, ಸ್ವರ್ಣ ಇವಾಗ ನಮ್ಗೆಲ್ಲ ಮರ್ತೋಗ್ಬಿಟ್ಟಿದಾಳ ಅವಳು. ನಾನು ಹಲೋ ಆಶಾ ಅಂದ್ರೆ ಹೂಸ್ ದೇಸ್ ಅಂತ ಹೇಳೋಳು. ಆತರ ಫುಲ್ ಎಲ್ಲಾ ಕಡೆ ಮಜಾ ಮಾಡ್ಕೊಂಡು ಕೆನಡಾನು ವ್ಯಾನ್ಕೋವರೇ ಮರ್ತೋಗ್ಬಿಟ್ಟಿದಾಳ ಅವಳು ಇವಾಗ. ಸೊ ನೀನ್ ಯಾವಾಗ ಹೋಗ್ತಿದೀಯಾ? ಗೊತ್ತಿಲ್ಲ. ಹೌದು, ನಮ್ಗೆಲ್ಲ ಅಂತ ಲಕ್ಸುರಿ ಇರಲ್ಲ ಪ್ಲಾನ್. ನೀವ್ ಹೋಗ್ತಾ ಇದ್ದೀರಾ ಮುಂದಿನ ತಿಂಗಳು? ಸುಮ್ನಿರಿ, ನೀವ್ ಅದನ್ನ ಹೇಳ್ಬೇಡಿ, ನಾ ಹೇಳ್ಬೇಕು ಅದನ್ನ. ಯಾರಿಗೂ ಹೇಳೇ ಇರ್ಲಿಲ್ಲ ಇಲ್ಲಿ ತನಕ. ಥ್ಯಾಂಕ್ ಯು ಸೋ ಮಚ್. ನಂಗೆ ಇಷ್ಟೊಂದು ಒಳ್ಳೆ ಹೆಲ್ಪ್ ಮಾಡಿದಿಕ್ ನೀನು. ಸರಿ, ನೀನು ಎಲ್ಲಿಗೆ ಡ್ರಾಪ್ ಮಾಡ್ಲಿ? ನನ್ನೆಲ್ಲ ಡ್ರಾಪ್ ಮಾಡೋದು ಬೇಡ, ನಾ ವಾಪಸ್ ಹಿಂಗೆ ಹೋಗ್ತೀನಿ. ನಡಿ ಮತ್ತೆ ಹೋಗುವಂತೆ. ನಿಮ್ಮ ಆಫೀಸ್ ಎಲ್ಲಿ? ಅದೇನೆ ನನ್ನ ಆಫೀಸು. ಓಕೆ, ಅಲ್ಲಿ ಕಾಣಿಸ್ತಿದೆ ನೋಡಲ್ಲಿ, ಇಂಟ್ಯಾಕ್ಟ್ ಅಂತ. ಅಲ್ಲೇ ನೋಡಲ್ಲಿ ರೆಡ್ ಕಲರ್ದು ಒಂದು ಬ್ರಾಕೆಟ್ ತರ ಹಾಕಿಲ್ವಾ ಅಲ್ಲಿ? ಕಾಣಿಸ್ತಾ? ಆ ಬಿಲ್ಡಿಂಗ್ ಅಲ್ಲಿ ಫ್ಲಾಗ್ ಇಂದ ಮೇಲೆ. ಗೊತ್ತಾಯ್ತು. ಆ ಬಿಲ್ಡಿಂಗ್ ನಂದು. ಅವ್ರು ಹೇಳ್ತಾ ಇದಾರೆ ಮೈಸೂರ್ ಪೊಟ್ಯಾಟೊ ಚಿಪ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಂದ್ರಾ ಮೈಸೂರ್ಗೆ? ಮೈಸೂರಲ್ಲಿ ನಾನು ಕೂಡ ಓದಿದೀನಿ.
ಓದಿರೋದ್ ಬೇರೆ ಮೈಸೂರಲ್ಲಿ ಇರೋದ್ ಬೇರೆ. ಚೆನ್ನಾಗಿರೋದನ್ನ ಚೆನ್ನಾಗಿದೆ. ಯು ಆರ್ ಫ್ರಮ್ ಹಾಸನ್, ಐ ಆಮ್ ಫ್ರಮ್ ಮೈಸೂರು. ಅಬ್ಬಾ, That's a different ದೇವ್ರೇ, story. ಈ ಮೈಸೂರವ್ರು ಕೊಲ್ತಾರೆ ಅಂದ್ರೆ ಮೈಸೂರ್ ಬಗ್ಗೆ ಅದ್ ಯಾರೋ ಮೊನ್ನೆ ನಾವು ಇದಕ್ಕೆ ನ್ಯೂ ಇಯರ್ಗೆ ಹೋದಾಗ ಮೈಸೂರ್ ಬಗ್ಗೆ ಯಾರೋ ಮಾತಾಡ್ತಾ ಇದ್ರು. ಅವಾಗ ಅಣ್ಣನು ಹಂಗೆ ಮೈಸೂರು ಹಂಗಿದೆ ಹಿಂಗಿದೆ ಅಂತ, ಸ್ವರ್ಣ ಅವ್ರ ಹಸ್ಬೆಂಡ್. ನಾ ಅನ್ಕೊಳ್ತಾ ಇದ್ದೆ ಮೈಸೂರವ್ರು ಬಿಟ್ಕೊಡಲ್ಲ ಅಂದ್ರೆ ಬಿಟ್ಕೊಡಲ್ಲ ಅಷ್ಟೇನೆ. ನೀವೇ ಬರ್ತಾ ಇದೀರಾ, ನಾವ್ ಯಾಕೆ ಬಿಟ್ಕೊಡ್ಬೇಕು? ಮೆಮೊರೀಸ್ ಇದೆ ಅಮ್ಮ, ಮೆಮೊರೀಸ್ ಇದೆ. ಹಾಸನಕ್ ಬಂದಿದ್ಯಾ ನೀನು? ಹೆಂಗಿದೆ? ಏನ್ ಇಷ್ಟ ಹಾಸನಲ್ಲಿ? ಅದೇ ನೋಡಿ, ಏನು ಹೇಳಂತದಿಲ್ವೇ ಇಲ್ಲ, ಇಂಥದ್ ಇಷ್ಟ ಅಂತ. ಹಾಸನ ಇವಾಗ ಇದನ್ನ ಪ್ರೋಮಾಗ ಹಾಕತ್ತೀನಿ ಅಷ್ಟೇ. ಹಾಸನಲ್ಲಿ ಇರೋರೆಲ್ಲ ಬಿದ್ದು ಒದ್ದಾಡ್ಬಿಡ್ತಾರೆ ಹಂಗೆ. ನೀನು ಯಾರದು ಕಳ್ಸಿ ಅವಳನ್ನ ಹಾಸನ್ಗೆ ಅಂತ. ಹಾಸನಲ್ಲಿ ನಾಟಿ ಕೋಳಿ ಸಾರಿದೆ. ಹಾಸನವ್ರಾದ್ರೆ ಹಂಗ ಹೇಳ್ಬೇಕು, ಕಳ್ಸಿ ಅವ್ರನ್ನ ಅಂತ. ಮೈಸೂರವ್ರಾದ್ರೆ ಅವರೇ ಬರ್ತಾರೆ ಅಂತ ಹೇಳಿ. ಅಬ್ಬಾ, ನೀನು ಕಡೆ ಫ್ಯೂಚರ್ ಯೂಟ್ಯೂಬರ್, ನಾನಲ್ಲ. ಯಾರು ನಿನ್ನ ಇದನ್ನು ಅಲ್ಲ ಇದ್ ಮಾಡಕ್ ಮುಟ್ಟಕ್ಕೆ ಆಗಲ್ಲ, ಹಂಗ್ ಕೊಡ್ತೀಯ ಟಾಂಗ್. ನಾವ್ ಯಾವ ರೆಡಿ? ಇದಕ್ಕಾದ್ರೂ ವಿಡಿಯೋಸ್ ಮಾಡ್ಬೇಕು ನೀನು, ಆಯ್ತಾ? ಎಷ್ಟು ನೋಡಿ ಹಂಗೆ ಸ್ಪಾಟ್ ಅಲ್ಲೇ ಬರುತ್ತೆ ಸ್ಟೇಟ್ಮೆಂಟ್ಗಳು. ಓಕೆ, ಹಂಗಾರೆ ಬಾಯ್ ಬಾಯ್, ನಾನು ಹೊರಡ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್.